ಬೌಂಡ್ರಿ ಕನ್ವರ್ಟ್ ಮಾಡ್ತಾರೆ ಮಾತ್ರ ಎರಡೇ ಬೌಂಡ್ರಿ ಕೊಡ್ತಾರೆ ನೀವು ಓವರ್ ಅಲ್ಲಿ ಹಾಫ್ ಚಾರ್ಜ್ ಅಂತ ಹೇಳ್ಬೋದು. ಸ್ವಲ್ಪ ಸರಿಯಾಗಿ ಇದ್ದಿದ್ರೆ ಬಹುಶಃ ಅದನ್ನ ಕಂಪ್ಲೀಟ್ ಮಾಡಬಹುದಾಗಿತ್ತು. ಲೇಟ್ ಆನ್ ದ ಬಾಲ್ ಅದು ಜಯದೇವ್ ಕಟ್ ಮಾಡಿರಲಿಲ್ಲ. ಅನ್ಕೊಳ್ಳೋಷ್ಟರಲ್ಲಿ ಬಾಲ್ ಪಾಸ್ ಆಗೋಗಿತ್ತು ಕೈಗಳಿಗೆ. ಇವನ್ನ ಸಿಗಾಕೋಬೇಕು ಕೈಗೆ. ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ರಿಷಬ್ ಪಂತ್ ಇನ್ನೊಂದ್ ಕಡೆ ಇನ್ನಿಂಗ್ ಬಿಲ್ಡ್ ಮಾಡೋದಕ್ಕೆ ಹೇಳಿದ್ರೆ ಅವರು ಕ್ಯಾಪ್ಟನ್ ಅಂತ ಮಹತ್ವ ಪಾತ್ರ ವಹಿಸ್ತಾರೆ ಅಂತ. ಒಂದು ವರ್ಷ ಅವ್ರ ಕಡೆ ಹೋಗಿಲ್ಲ. ಅದೇ ಹಿಂದಿನ ವರ್ಷ ಕಂಪ್ಲೀಟ್ ಅವ್ರು ಏನ್ ಮಾಡ್ತಾರೆ ಅವ್ರ ಕಡೆ ಹೋಗಿದ್ರು. ಇಂಜುರಿಯಿಂದ ಒಂದು ವರ್ಲ್ಡ್ ಕಪ್ ಗೆದ್ದು ಆಮೇಲೆ ಗೇಮ್ ಬಂದಾಗ ಹಿಂಗೆ ಇರುತ್ತೆ. ಕಾಂಪಿಟೇಷನ್ ಬೆಳೆದಿರುತ್ತೆ. ಟೇಕ್ ಓವರ್ ಮಾಡಿದಾರೆ ಅಂತಂದಾಗ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾರೆ ರಿಷಬ್ ಪಂತ್. ಆಗುತ್ತಪ್ಪ ಇದು ಪವರ್ ಪ್ಲೇಯರ್ ಏನ್ ಮಾಡೋದಕ್ಕೆ 23ಕ್ಕೆ ಒಂದು ಎನರ್ಜಿ. ಅವಸರದಲ್ಲಿರುವವರಿಗೆ ನಾವು ಯುಪಿಐ ಫಾಸ್ಟ್ ವೆರಿ ಫಾಸ್ಟ್. ಒಳ್ಳೆ ಏನೊಂದು ಬರ್ತಾ ಇತ್ತು ಅಷ್ಟೊಂದು ಬರ್ತಾ ಇಲ್ಲ. ಬರ್ತಾ ಇದೆ ಈ ಚೇಂಜ್ ಆಫ್ ಪೇಸ್ ಮೇಲೆ ಶಾಟ್ ಹಾಕಿದ್ರು ಕೂಡ ಅನ್ಕೊಂಡಿರೋ ಪೇಸ್ ಅಲ್ಲಿ ಬಂತು ಮಾರ್ಕ್. ಬೈನಲ್ಲಿ ಇದ್ದಿದ್ದ ಲೈನ್ ಬೈನಲ್ಲಿ ಇರೋದ್ರಿಂದ ಚೆನ್ನಾಗಿತ್ತು ಫುಲ್ ಶಾಟ್ಗೆ. ಪಟೇಲ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರು ಸುಮಾರು ವರ್ಷಗಳ ಹಿಂದ್ಗಡೆ. ಇದು ಕೂಡ ಕ್ರ್ಯಾಪ್ ಕಡಿಮೆ ಆಗ್ತದೆ. ಇವ್ರು ಪರ್ಟಿಕ್ಯುಲರ್ ಆಗಿ ಆ ಸ್ಲೋ ರನ್ಗಳು ಜಾಸ್ತಿನೇ ಆಗ್ತಾರೆ. ಇವತ್ತು ಯೂಸ್ ಆಗ್ತಾರೆ ಅಂತಾನೆ ತಗೊಂಡ್ಬಂದಿರೋದು. ಮೊನ್ನೆ ಕೋಲ್ಕತ್ತಾ ಗೇಮ್ ಆಡ್ಲಿಲ್ಲ, ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಬಟ್ ಇನ್ನೂ ಟಚ್ ಮಾಡ್ತಾರಲ್ಲ, ಈ ಡೆಲಿವರಿ ಮಾಡ್ತಾರ ಅವ್ರು ಹೋಪ್ ಇಟ್ಕೊಂಡಿದ್ದಾರೆ ಹರ್ಷಲ್ ಅವ್ರನ್ನ. ಎಕ್ಸಾಕ್ಟ್ಲಿ ಒಂದು ಸ್ಲೋ ಡೆಲಿವರಿಯಿಂದಾನೇ ಅವ್ರಿಗೆ ಅಷ್ಟೊಂದು ವಿಕೆಟ್ಸ್ ಕೂಡ ಬಂದಿದ್ದು. RCB ಇದ್ದಾಗ ನನಗೆ ನಾಲ್ಕ ಸುಮಾರು ವಿಕೆಟ್ಸ್ ತೆಗಿತಾರೆ ಸ್ಲೋ ರನ್. ಡೆತ್ತಲ್ಲಿ ಕೂಡ ಬೌಲಿಂಗ್ ಮಾಡಿ ಮ್ಯಾಚ್ ಗಳು ಗೆಲ್ಲೋದ್ರಲ್ಲಿ ಕೂಡ ಕಾರಣ ಆಗ್ತಾರೆ RCB. ಎಲ್ಲೋ ಹೊಡೆದ್ರು, ಎಲ್ಲಿ ಹೋಯ್ತು, ಎಲ್ಲರೂ ಟೆನ್ಷನ್ ಕೊಡ್ತಾರೆ ರಿಷಬ್ ಪಂತ್. ಏನೋ ಒಂದು ಇಶ್ಯೂ ರಿಷಬ್ ಪಂತ್ ಅವ್ರ ಜೊತೆ ಅಂತಂದ್ರೆ, ಅವರು ಗೇಮ್ ನ ಚೇಂಜ್ ಮಾಡೋದಕ್ಕೆ ಒಂದೇ ಗೇರ್ ಅಲ್ಲಿ ಆಡ್ತಾರೆ. ವೈಟ್ ಬಾಲ್ ಕ್ರಿಕೆಟ್ ಆಗ್ಲಿ, ರೆಡ್ ಬಾಲ್ ಕ್ರಿಕೆಟ್ ಆಗ್ಲಿ, ಗೇರ್ ಚೇಂಜ್ ಅಂತ ನಾವ್ ಏನ್ ಮಾತಾಡ್ತೀವೋ ಅದು ಇಲ್ವೇ ಇಲ್ಲ. ಸುಮಾರು ಬ್ಯಾಟರ್ಸ್ ಫಾರ್ಮ್ ಅಲ್ಲಿ ಇಲ್ಲದೆ ಇದ್ದಾಗ ಬೇಸಿಕ್ಸ್ ಕಡೆ ಹೋಗ್ತಾರೆ, ಸ್ವಲ್ಪ ಟೈಮ್ ತಗೋತಾರೆ, ಮತ್ತೆ ಆಮೇಲೆ ಅವರು ಇದು ಆ ಒಂದು ಅಟ್ಯಾಕಿಂಗ್ ಗೇಮ್ ನ ಆಚೆ ತಗೊಂಡ್ಬರ್ತಾರೆ. ಬಟ್ ಆತರ ಯೋಚನೆ ಪಂತ್ ಮಾಡೇ ಇಲ್ಲ. ಔಟ್ ಆಫ್ ಫಾರ್ಮ್ ಇದ್ದಾಗಲೂ ಒಂದೇ ತರ ಆಡ್ತಾರೆ, ಹೈ ರಿಸ್ಕ್ ಹೈ ರಿವಾರ್ಡ್ ಗೇಮ್. ಈ ತರ ಬ್ಯಾಟರ್ಸ್ಗೆ ಡೌಟ್ ಬರೋಕೆ ಏನಾರ ಶುರು ಆಗುತ್ತಾ ಅಂತ. ಒಂದ್ಸರಿ ಅವ್ರ ನಾರ್ಮಲ್ ಬ್ಯಾಟಿಂಗ್ ಅವ್ರು ಹೊಡೆಬಡಿ ಆಟ ಇದ್ದಾಗ ಅದು ವರ್ಕ್ ಆಗ್ತಿಲ್ಲ ಅಂದಾಗ, ಯಾಕಂದ್ರೆ ಅದು ನೀವೇನಂದ್ರೆ ಇನ್ನಿಂದ ಬಿಲ್ಡ್ ಮಾಡೋದು ಬೇಸಿಕ್ ಕಡೆಗೆ ಆತರ ಆಡೋರಿಗೆ ಗೊತ್ತೇ ಇದೆ. ಸೊ ಅದಕ್ಕೆ ಆ ಡೌಟ್ ಬರ್ತಾ ಇದ್ದಂಗೆನೆ ಕ್ಲಿಯರ್ ಮಾಡ್ತಾರೆ ಅನ್ನೋ ಡೌಟ್. ಅದಕ್ಕೆ ನಾರ್ಮಲ್ ಬ್ಯಾಟಿಂಗ್ ನೋಡಕ್ ಸಿಗಲ್ಲ. ಮೆಂಟಲಿ ಬಹಳ ಡಿಸ್ಟರ್ಬ್ ಆಗ್ತಾರೆ. ಅವ್ರ ಮನಸ್ಸಲ್ಲಿ ನಾನು ಇಲ್ಲಿವರೆಗೂ ಬಂದಿರೋದು ಇದೇ ತರ ಆಡ್ಕೊಂಡು ಇನ್ಮೇಲೆ ಇದೇ ತರ ಆಡ್ತೀನಿ ಅನ್ನೋದು. ಎಷ್ಟು ನೀವ್ ಹೇಳ್ದಂಗೆ ಅವ್ರು ಆತರ ಬಿಲ್ಡ್ ಮಾಡಿರೋದು ಇನ್ನಿಂಗ್ಸ್
ಅವ್ರೇ ಮಾಡಿಲ್ಲ ಅಂತ ಹತ್ರ ಮಾಡೇ ಇಲ್ಲ ಅಂತ ಅವ್ರು ಆಡ್ದಾಗಿಲ್ಲ ಅನ್ಬೋದು ಈಗ ಜ್ಞಾಪಕ ಇದೆ. ಅವ್ರು ಯಂಗ್ಸ್ಟರ್ ಆಗಿದ್ದ ಕರ್ನಾಟಕ ಮೇಲೆ ಆಡ್ತಾರೆ. ಕೊಂಚ ಮಿಥುನ್ಗೆ ಫಸ್ಟ್ ಬಂದಿರೋ ಫೇಸ್ ಮಾಡ್ತಾರೋ ಮೊದಲೇ ಬಾಲ್ ಸಪೋರ್ಟ್ ಕಾಣಿಸ್ಬಿಟ್ಟಿದ್ದಾರೆ. ಅದು ರೆಡ್ ಬಾಲ್ ಅಲ್ಲಿ ಯಂಗ್ಸ್ಟರ್ ಯಾವಾಗ ಅಂಡರ್ 19 ವರ್ಲ್ಡ್ ಕಪ್ ಟೀಮ್ ನ ಲೀಡ್ ಮಾಡಿದ್ರು ಇಂಡಿಯಾಗ ಅವಾಗಿಂದು ಅಷ್ಟೇ. ಅವಾಗ ಮುಂದ್ಗಡೆ ಬಂದು 140 ಆಗ್ತಿದ್ರು ಗಡಿ ಹಚ್ಚಿ ನಿಂತ್ಕೊಂತಾರೆ. ಇದೆಲ್ಲ ಬಣ್ಣ ಧೈರ್ಯ ಇದೆ ರಿಷಬ್ ಪಂತ್ ಹತ್ರ. ಕಟ್ ಮಟ್ಟಿಗೆ ವರ್ಕ್ ಆದ್ರೂ ಏನು ಇಲ್ಲ, ಅದ ಕಲಿಯರ್ ವರ್ಕ್ ಆಗಿದೆ ಅವ್ರಿಗೆ. ಮಾತಾಡ್ತೀವಲ್ಲ ಹೇಳ್ತಾರಲ್ಲ, ವರ್ಕ್ ಆಗ್ಬೇಕಾದ್ರೆ ಎಂತ ಫ್ರೀ ಗುರು ಅಂತ ಮಾತಾಡ್ತೀವಿ. ವರ್ಕ್ ಆಗದೆ ಹೋದ್ರೆ ಏನಿದೆ ಕೇರ್ಲೆಸ್ ಗುರು ಅಂತ. ಸೊ ಅದು ಸಖತ್ ಥಿನ್ ಲೈನ್ ಇದೆ ಅದು. ಬಟ್ ಏನ್ ಅದಕ್ಕೆ ಕನ್ಸಿಸ್ಟೆನ್ಸಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅನ್ಸುತ್ತೆ ಕೆಲವೊಂದ್ಸತಿ. ಬಟ್ ಈ ಗೇಮ್ ಇರೋದು ಆತರ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಆಗತ್ತೆ, ಎಸ್ಪೆಷಲಿ ಲೀಡ್ ಮಾಡ್ಬೇಕಾದ್ರೆ ಒಂದು ಟೀಮ್. ಇವಾಗ ಚೇಂಜ್ ಆಗಿದೆ T20 ಕ್ರಿಕೆಟ್ ಅಲ್ಲಿ. ಅಲ್ಲಿ ಕನ್ಸಿಸ್ಟೆನ್ಸಿ ಕೇಳ್ತಾರೆ ನಿಮ್ಗೆ, ಕಾಂಪಿಟೇಷನ್ ಎಷ್ಟು ಆಗ್ತಿದ್ದಂಗೆ ಬೆಳೀತಾ ಹೋಗುತ್ತೆ. ಕ್ರಿಕೆಟ್ ಬೆಳೀತಾ ಇದೆ, ಪ್ಲೇಯರ್ಸ್ ಹುಡ್ಕೋತಾ ಇದ್ದಾರೆ. ನೋಡಕ್ಕೆ ಫ್ಯಾನ್ಸ್ಗಳು ಸುಮಾರು ಜನ ಕಾಣ್ತಾ ಇರ್ತಾರೆ ಸೂಪರ್ ಸ್ಟಾರ್ ನೋಡೋದಕ್ಕೆ. ಇನ್ಫ್ಯಾಕ್ಟ್ ಗ್ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ ಎಲ್ಲಿ ಸಿಗುತ್ತೆ ಬಿಗ್ ಸ್ಕ್ರೀನ್ ಅಲ್ಲೆಲ್ಲ ಹೋಗಿ ನೋಡಿ ಅನುಭವ ತಗೋತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಈ ವೀಕೆಂಡ್ ಮೈಸೂರು ಹೋಗ್ತೀನಿ ಅಂತ ಹೇಳಿ ಸುಮಾರು ಜನ ಕಾಡು ಹೋಗಕ್ಕೆ ಅಂತ ವಾಪಸ್ ಬರ್ತಾ ಮೈಸೂರು ಸ್ಟಾಪ್ ಅವರು. ಯಾಕೆ ಅಂತಂದ್ರೆ ಗೊತ್ತಾ ನಿಮ್ಗೆ ಯಾಕೆ ಅಂತ? ಅಲ್ಲಿ ಕೂಡ IPL ಸ್ಟಾಪ್ ಆಗ್ತಿದೆ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. 57ಕ್ಕೆ ಒಂದು ಟೀಮ್ ನೋಡಿ ಇನ್ನೊಂದು ಬಂದೆ ಎಲ್ಲಿ ಬಂದೆ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಇದೆ. ಮತ್ತು ಕ್ಯಾಂಪಾ ಎನರ್ಜಿ ಅನ್ಸ್ಟಾಪಬಲ್ ಆಗಿ ಪವರ್ಡ್ ಬೈ ಹೀರೋ ಮೋಟೋಕಾರ್ಪ್. ಪ್ರಾಯೋಜಕರು ಮ್ಯೂಚುವಲ್ ಫಂಡ್ ಸಂಧಿದೆ, ವಿಮಲ್ ಇಲಾಖೆ, ಏಷ್ಯನ್ ಪೇಂಟ್ ಮತ್ತು TVS ರೋಡಲ್ ನಂಬರ್. ಶಿವನ್ ಕುಮಾರ್ ಲಾಸ್ಟ್ ಗೇಮ್ ಅಲ್ಲಿ ಡೆಬ್ಯೂ ಮಾಡಿದ್ರು. ಒಳ್ಳೆ ವಿಕೆಟ್ ಬರಲಿಲ್ಲ, ಬಟ್ ಬ್ರಿಲಿಯಂಟ್ ಆಗಿ ಕಾಣಿಸಿದ್ರು ಬೌಲಿಂಗ್ ಮಾಡಿದಾಗ. ಇವತ್ತು ರೈಟ್ ಟೈಮ್ ಅಂತಂದ್ರೆ ರನ್ ಸ್ಪಿನ್ನರ್ ಅಂತ ಬಂದಾಗ ರಿಷಬ್ ಪಂತ್ ಸ್ಟ್ರೈಕ್ ಅಲ್ಲಿ ಇದುವರೆಗೂ ಟೈಮ್ ಮಾಡಿಲ್ಲ ಕರೆಕ್ಟ್ ಆಗಿ. ಯೋಚನೆ ಏನಾರ ಮಾಡ್ತಾರ ಸ್ಪಿನ್ನರ್ ಅಗೇನ್ಸ್ಟ್ ಬಿಗ್ ಶಾಟ್, ಒಂದು ಶಾಟ್ ಎದೆ, ಇನ್ಫ್ಯಾಕ್ಟ್ ಒಂದ್ ಶಾಟ್ ಅವೇ ಯೋಚನೆ ಮಾಡ್ತಾರೆ. ಇನ್ನೊಂದು 90 ನಿಮಿಷ ಆಗ್ತೇನೆ ಈ ಗೇಮ್, ಬಿಗ್ ಗೇಮ್, ಈ ಸೀಸನ್ ಎಲೆಕ್ಟ್ರಿಸಿಟಿ ಒಂದೇ ಸರಿ ಮೀಟ್ ಆಗ್ತಾ ಇರೋದು ಲೀಗ್ ಪ್ಲೇಸ್ ಅಲ್ಲಿ. ಆಲ್ರೆಡಿ ಸ್ಟೇಡಿಯಂ ಸಜ್ಜಾಗಿದೆ, ಫ್ಯಾನ್ಸ್ಗಳು ಆಲ್ರೆಡಿ ರೆಡಿ ಆಗಿದ್ದಾರೆ ಒಳಗಡೆ ಬರೋದಕ್ಕೆ. ಫುಲ್ ಕೆಪಾಸಿಟಿ, ಅದ್ರ ಬಗ್ಗೆ ಡೌಟೇ ಇಲ್ಲ, ಪ್ರಶ್ನೆ ಇಲ್ಲ. ಫ್ಲೈಯಿಂಗ್ ಆಗ್ತೀವಿ, ಒಂದ್ ವಾರ ಆದ್ಮೇಲೆ ಬರ್ತಾ ಇರೋದು ಎರಡನೇ ಪಂದ್ಯ ಆಡೋದಕ್ಕೆ. ರಿಷಬ್ ಪಂತ್ ಈ ಗೇಮ್ ಕೆಳಗಡೆ ಹೋದ್ರು ಲಡಿತು ಅಂತಂದ್ರೆ ಅಲ್ಲೂ ರನ್ಸ್ ಇದೆ ಅವ್ರಿಗೆ. ಒಂದ್ಸತಿ ನಾವು ನಮ್ಮಲ್ಲಿ ನಮ್ಮ ಗೇಮ್ಗೆ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಯಾಕೆ ರಿಷಬ್ ಪಂತ್ ಆತರ ಯೋಚನೆ ಮಾಡಬಾರ್ದು? ಕೆಳಗಾಡೋದು ಒಂದು ರೂಢಿತಿದೆ ಅಂತಂದು ನೀವು ಅವ್ರನ್ನ ರೀಡಿಸ್ಕವರ್ ಮಾಡ್ಕೋಬಹುದು. ಅವ್ರು ಹಂಗೇನಾರು ಆಗೋದು ಅಂತಂದ್ರೆ ಇನ್ನೊಂದು ಡೈಮೆನ್ಷನ್ ತಗೊಂಡ್ಬಂದ್ರೆ ರಿಷಬ್ ಪಂತ್ ಸಖತ್ ಕಷ್ಟ ಬೌಲರ್ಸ್ ಗೋಲ್ ಮಾಡೋದು. ಹಂಗೆ ಇದೆ ಅವ್ರಿಗೆ. ಟೆಸ್ಟ್ ಮ್ಯಾಚ್ ಅಲ್ಲಿ ಎಸ್ಪೆಷಲಿ ಹೊರಗಡೆ ಟ್ರಾವೆಲ್ ಮಾಡೋದು ಎಷ್ಟು ಜನ ಎಷ್ಟು ಪ್ಲೇಯರ್ಸ್ ಕಷ್ಟಪಟ್ಟಿದ್ದಾರೆ. ಬಟ್ ಇವರು ಎಷ್ಟು ಸಲೀಸಾಗಿ ಹೊಡೆದಿರೋ ಅಂತ. ಬಟ್ ಇದು ಈ ಫಾರ್ಮೆಟ್ ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬಂದು ಡೈನಾಮಿಕ್ ಸ್ಮಾರ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ ಇದರಲ್ಲೂ ಸಕ್ಸಸ್ ಆಗ್ತಾರೆ ಅವರು. ಸ್ಮಾರ್ಟ್ ಆಡಿ ಅಟ್ಯಾಕಿಂಗ್ ಕೂಡ ಆಡ್ಬೋದು. ಪಿಕ್ ಮಾಡ್ತಾ ಇದ್ದಾರೆ, ಮಾರ್ಕ್ರಮ್ ಹೇಗೆ ಇದೆ ಅಂತ ಗೊತ್ತಾಗುತ್ತೆ. ಪ್ಲೇ ಬೆಟರ್ ಆಗಿ ಕಾಣಿಸ್ತಾ ಇದಾರೆ ಈ ಫಾರ್ಮೆಟ್ ಅಲ್ಲಿ ಅಂತಂದ್ರೆ ಅದು ಐದನ್ ಮಾರ್ಕ್ರಮ್ ಹೇಳಿ ಸಿಂಪಲ್ ಆಗಿ ಕಾಣಿಸ್ತಿದೆ. ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ. ಹಿಸ್ಟ್ರಿ ಎಲಿಮೆಂಟ್ ಅಂದ್ರೆ ಇವ್ರಿಗೆ ಪಿಚ್ ಆಫ್ ದ ಬಾಲ್ ಹೋಯ್ತು ಅಂತಂದ್ರೆ ಹೊಡೆಯಕ್ಕಾಗೋದು. ಅದೇ ಆಗಿದ್ದೀವಿ, ಮುಂದೆ ಹೋಗಿ ಸ್ಟ್ರೆಚ್ ಮಾಡಿ ಹೊಡಿತಾರೆ.
ಸ್ಮಾರ್ಟ್ ಬ್ಯಾಟಿಂಗ್ ಅಂದ್ರೆ ಅದೇ ಅಲ್ವಾ. ಈ ಪಾರ್ಟ್ನರ್ ಚೆನ್ನಾಗಿ ಆಡ್ತಾ ಇದಾರೆ ಒಬ್ಬ ಬೌಲರ್ ಅಂತಂದ್ರೆ ಅವ್ರಿಗೆ ಸ್ಟ್ರೈಕ್ ಕೊಡೋದು. ಯಾವ್ದೇ ಒಂದು ಲೆಸರ್ ನೋನ್ ಬೌಲರ್ ಬಂತು ಅಂತಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು. ಇದು ಸ್ಮಾರ್ಟ್ ಬ್ಯಾಟಿಂಗ್. ಆತರ ಯೋಚನೆ ಮಾಡ್ಬೇಕು. ಈಗ ತಗೋಬಾರ್ದು, ಯಾರು ಬಂದು ಹೊಡಿತೀನಿ ಅನ್ನೋದು. ಈ ತಗೊಂಡ್ಬಂದು ಬ್ಯಾಟಿಂಗ್ ಆಡ್ತು ಅಂತಂದ್ರೆ ಅಲ್ಲೇ ಎಡ್ಬೋದು ಬ್ಯಾಟಿಂಗ್. ಇದ್ರಲ್ಲೂ ವ್ಯತ್ಯಾಸ ಇದೆ. ಮಾರ್ಕ್ರಮ್ ಕ್ವಶನ್ಗಳಿತ್ತು, ಆ ಸ್ಟ್ರೈಕ್ ರೇಟ್ ಎಲ್ಲ ಆಡಲ್ಲ ಅದಕ್ಕೆ, ಬಟ್ ಅದನ್ನ ಎಷ್ಟು ಬೆಟರ್ ಆಗಿ ಮಾಡಿದ್ರು. ಅಲ್ಲಿಂದ 1 ನಾಚ್ ಹೈಯರ್ ಹೋಗಿದ್ದಾರೆ, ಐಡಿಯಾ ತಗೊಂಡ್ಬಂದಿದ್ದಾರೆ ಅವರ ಗೇಮ್ ಹೆಂಗ್ ರನ್ ಮಾಡ್ಬೇಕು ಅಂತ. ರಿಷಬ್ ಪಂತ್ ಆಡದೆ 160 170 ಸ್ಟ್ರೈಕ್ ರೇಟ್, ಬಟ್ ಅದ್ರಲ್ಲಿ ಕನ್ಸಿಸ್ಟೆನ್ಸಿ ಹೋಗಿದೆ. ಇದ್ರಲ್ಲೂ ಸ್ಮಾರ್ಟ್ನೆಸ್ ಅಂತ ಬಂತು ಅಂತಂದ್ರೆ ಬೆಟರ್ ಆಗಿ ಕಾಣಿಸ್ತಾ ಇರೋದು ಮಾರ್ಕ್ರಮ್. ಅಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇನೆ. ತಗ್ಲಿಲ್ಲ, ಅದು ಬೀಟನ್ ಹಾಕಿದ್ದಾರೆ. ಪ್ರೈಸ್ ಅಂತ ಲೆಕ್ಕ ಬರುತ್ತೆ 8 ಓವರ್. ಇವಾಗ 67ಕ್ಕೆ 1 LSG. ವಾಚ್ ಹತ್ರ ತೋರಿಸ್ತಾ ಇದ್ದಾರೆ, ಬೇಕು ಅಂತಾರೆ ಬ್ರೇಕ್. ವಾಪಸ್ ಬಂದು ವಾಚ್ ಹತ್ರ ತೋರಿಸ್ತಾ ಇದ್ದಂಗೆನೆ ಇದು ಎಲ್ಲರಿಗೂ ಗೊತ್ತಿರುವಂತದ್ದು 150 ಸೆಕೆಂಡ್ ಟೈಮ್ ಔಟ್. IPL ಇತಿಹಾಸದ ಟೆಸ್ಟ್ ರೈವಲ್ರಿ ಅಂತಾನೆ ಹೆಸರುವಾಸಿಯಾಗಿರೋ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ಆಗತ್ತೆ ಅದೆಲ್ಲ ಆಡ್ತಿ. ಈ ಪರೀಕ್ಷೆ ಅರ್ಥ ಆಲ್ರೆಡಿ ಬಂದಾಗಿದೆ. ಮೊದಲನೇ ಗೇಮ್ ಅಲ್ಲಿ ಚಾಂಪಿಯನ್ಸ್ ಅವರೇ ರೆಸ್ಪಾಂಡ್ ಮಾಡಿದ್ದಾರೆ. ಅವರಿಗೆ ಮತ್ತೆ ಇಲ್ಲಿ ಆಗಿರ್ತಾರೆ. ಇವಾಗ 1 ಡೇ ಅಷ್ಟೇ ಬ್ರೇಕ್ ಅಲ್ಲಿ ಬಂದಿರೋದು ಚೆನ್ನೈ ಟೀಮ್. ಟ್ರಾವೆಲ್ ಮತ್ತೆ ಮ್ಯಾಚ್ 2-2 ಸೋತ್ಕೊಂಡು ಬರ್ತಾ ಇದ್ದಾರೆ. ಪ್ರಮುಖವಾಗಿರುವಂತ RCB ಎದುರಿಸೋದಕ್ಕೆ ಅದು RCB ಹೋಮ್ ಗ್ರೌಂಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಾ ಇದೆ. ಎಲ್ಲ ತಲೆ ತಗ್ಗಿಸ್ಕೊಂಡು ನಿಲ್ತಾ ಇದ್ದಾರೆ ಪ್ಲೇಯರ್ಸ್. ಅದ್ರಲ್ಲೇ ಗೊತ್ತಾಗ್ತಾ ಇದೆ ಡೌನ್ ಅಂಡ್ ಡೌನ್. ಅವ್ರನ್ನ ಹೆಂಗಾದ್ರೂ ಸದೆ ಬಡಿಲೇಬೇಕು. ಸುಮಾರು ವರ್ಷ ಡಾಮಿನೇಟ್ ಮಾಡಿದ್ದಾರೆ. ಇವಾಗ ನಮ್ ಟೈಮ್ ಬಂದಿದೆ ಅಂತ ಅಧ್ಯಾಯ ಅಂತ ಹೇಳಿದ್ರು ವಿರಾಟ್. ಅದಕ್ಕೆ ಅರ್ಥ ತೋರಿಸ್ತಿದ್ದಾರೆ ಲಾಸ್ಟ್ 1 ಸೀಸನ್ ಇಂದ. ಇವಾಗೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. 1:30 ಕರೆಕ್ಟ್ ಆಗಿ ಲೈವ್ ಶೋ ಶುರು ಆಗ್ತಿದ್ದಂಗೆನೆ ಗೊತ್ತು ಇವಾಗ ಸ್ಟೇಡಿಯಂ ಫುಲ್ ಆಗಕ್ಕೆ ಶುರು ಆಗಿರುತ್ತೆ ಅಂತ. ಟ್ರಾಫಿಕ್ ಜಾಮ್ ಇಟ್ಟಿದ್ದಾರೆ MG ರೋಡ್ ಅಲ್ಲಿ. ಗೋಸ್ಕರ ಅದಕ್ಕೆ ಓಕೆ ಅಂತ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟು ಚೆನ್ನಾಗಿ ಸರ್ಚ್ ಮಾಡಿದ್ದಾರೆ. ನಮ್ಮ PSC ಮ್ಯಾನೇಜ್ಮೆಂಟ್ ನಾವು ಒಪ್ಲೇಬೇಕು. ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೇಫ್ಟಿ ಮೆಜರ್ಸ್ ಇದ್ದಾರೆ. ಇವಾಗ ಯಾವುದೇ ಒಂದು ತೊಂದರೆ ಆಗಲ್ಲ, ಶುಭವಾಗಿದೆ. ಇವಾಗ ಒಂದು ಎನ್ವೈರನ್ಮೆಂಟ್ ಬೇರೆ ತರ ಇರುತ್ತೆ ಈ ಮ್ಯಾಚ್. ಭಾಗವತೇನೆ ಗೆಲ್ಲುವ ಬೇಕೇ ಬೇಕು. ಮುಂದೆ ಟೂರ್ನಮೆಂಟ್ ಪ್ರೋಗ್ರೆಸ್ ಆಗ್ತಾ ಇದೆ. ಭದ್ರಕೋಟೆ ಎಸ್ಪೆಷಲಿ ಹಿಂದಕ್ಕೆ ನೋಡ್ತಾ ಇದೀವಿ. ಕಾಂಪ್ರಮ್ ಆಗಿರ್ತಾರೆ ಇವತ್ತೇ ದಿನ ಮಾತ್ರ ಬಂದಿಲ್ಲ. ಇದೆಲ್ಲ ಸಾಧನೆ ಮಾಡಿದ್ದಾರೆ. CSK ಗೆಲ್ತಿದ್ರು ಒಂದು ನೋಡಿ ನೋಡ್ತಾರೆ ಇವತ್ತಿನ ದಿನ ಈ ಗೇಮ್ ಅಂತ ಬಂದಾಗ. ಹೈದರಾಬಾದ್ ಅಲ್ಲಿ ಮುಗಿದ್ರು ಬಾಕ್ಸ್ ಅಲ್ಲಿ ಇಬ್ರು 2 ಲಕ್ಷ ಬರ್ತಾರೆ. ಜಾನಿ ಹೋಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪವನ್. ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಈ ಹಂತದಲ್ಲಿ ಮೂಗ್ ಯಾರು ಮುಂದೆ ಇದೆ ಅಂದ್ರೆ LSG ಇದೆ. ರನ್ ರೇಟ್ ಕಮ್ಮಿನೇ ಇದೆ ಪ್ರೆಸೆಂಟ್ ರೆಕಾರ್ಡ್ಗೆ. ರೂಪಿ ಆನ್ ದ ಗೋ ಫೋರ್ಸ್. ಈ ಪಂದ್ಯದಲ್ಲಿ ಐಡಿನ್ ಮಾರ್ಕ್ರಮ್ ಟಾಪ್ ಅಲ್ಲಿ ಇರೋದು 4 ಗಂಟೆ ಹೊಡೆದಿರೋದು. ಈ ಪ್ರಶಸ್ತಿ ಇವರಿಗೆ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ವ್ಯಕ್ತಿನ ಕ್ರೀಸಲ್ ಕೂಡ ಇದ್ದಾರೆ, ಟಚ್ ಅಲ್ಲಿ ಇದ್ದಾರೆ, ಫಾರ್ಮ್ ಅಲ್ಲಿ ಇದ್ದಾರೆ. ಈಗ SRH ಗೆ ಮೇನ್ ಥ್ರೆಟ್ ಯಾರು ಅಂದ್ರೆ ಐಡಿನ್ ಮಾರ್ಕ್ರಮ್. ಅವಕಾಶ ಇದೆ, ನಿಲ್ಲಕ್ಕಾಗಿಲ್ಲ. ಲಿಯಾಮ್ ಲಿವಿಂಗ್ಸ್ಟನ್ ಕರೆಕ್ಟ್ ಆಗಿ ಜಡ್ಜ್ ಮಾಡಲಿಲ್ಲ. 50% ಚಾನ್ಸ್ ಕನ್ವರ್ಟ್ ಆಗಿಲ್ಲ ಇಲ್ಲಿ.
theater strategic chat ಅಲ್ಲಿ ಯಾರಿದ್ದಾರೆ ಬನ್ನಿ ನೋಡೋಣ. We might be able to force a few mistakes out of the left-hand batters. One thing that interests us, maybe another day that would have been taken as well, was a very difficult chance. A lot of these bowlers are face-off bowlers. Is that a concern? Is that a plan? Well, I think it was definitely felt that the pitch was a little bit sluggish at Elden surface. Definitely getting good length straight, using colour as a variation. Seems to be effective on this wicket, so the bowling line that we do get should be able to exploit that. As I said, if we can create some sort of run rate pressure, hopefully we'll be able to create those half opportunities in the field. There's more proof just now what you told us, James. Yeah, absolutely. I mean, Isham Malang is a great expert on his JD and Marshall as well. That's all the risky. Shivang, quite excited about what he's doing. Yeah, we've got a few young wrist spinners in our squad this year, so there's an opportunity for Shivang to come in the last game against KKR in Gardens. We thought he did a really good job, so another opportunity for him to shine in this great stage of the IPL. Just those first few overs. All at once, there's investments on the probably outside the ball. This first few overs must have left your ball in the shell shock, you know? Oh, about that? Yes. Yeah, look, this pitch over the last couple of years has been a very fine bowling pitch, so caught us a little bit off guard with how the ball just stuck in the surface. Obviously, LSG bowled, very well on the power play. After 10 overs, I think we were 35 or 37, so, to get through to a score of just short of 160, obviously an outstanding partnership from the Titch and Classy. It's given us a bit of a chance in this game, but, the first 10 overs our performance wasn't what you would normally see from us. That's how it goes. Thank you very much for joining us. SRH ನ ಅಸಿಸ್ಟೆಂಟ್ ಕೋಚ್ ನ್ಯೂಜಿಲೆಂಡ್ ಜೇಮ್ಸ್ ಫ್ರಾಂಕ್ಲಿನ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ರು. ಎಲ್ಲರೂ ಒಂಥರ ಫೇಸ್ ಆಫ್ ತೆಗಿಯೋರ ಇರೋದೇ ಇದ ಅಥವಾ ನಿಮ್ಗೆ ಬೇಕು ಅಂತ ಮಾಡಿರೋರ ಒಂದು ಓವರ್ 2 ಅವಕಾಶನ ಕೈ ಚೆಲ್ಲಿರೋದು ಇದು SRH ಲೀಡರ್ಸ್. ಈ ತರ ಮ್ಯಾಚಸ್ ಗೆಲ್ಬೇಕಂದ್ರೆ ನೀವು ಈ ಹಾಫ್ ಚಾನ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇದು ಹಾಫ್ ಚಾನ್ಸ್ ಆಲ್ಮೋಸ್ಟ್ ನೀವು ಫಸ್ಟ್ ಒನ್ ಅಂತೂ ರೆಗ್ಯುಲೇಷನ್ ಕ್ಯಾಚ್ ಕರೆಕ್ಟ್ ಜಡ್ಜ್ ಮಾಡಿಲ್ಲ ಅಂತ. ಇವೆಂಟ್ ಫುಲ್ ಓವರ್ ಇಶಾಂತ್ ಬಲಿಂಗ ಅದು ಮುಕ್ತಾಯ ಆಗಿದೆ 76 ಒಂದು. ಬಾಯಲ್ಲಿ ಬಿಳಿ ಕೇಸು ಈ ದೇಶದಲ್ಲಿ ಮತ್ತದೆ ಎಂತ ಜನರಿರೋ ಈ ದೇಶದಲ್ಲಿ ಏನಾಗತ್ತೆ ಇಂಡಿಯಾ ಈಗ ಈ ಕಾಯಕವನ್ನು ಎನರ್ಜಿ ಅನ್ಸ್ಟಾಪಬಲ್ ಆಗಲಿ Roy, a Hammer brand, ಮತ್ತು the new AI mode in Google search, powered by Hero Motocorp. Surprise! Sure. ಧನ್ಯವಾದ ಇದೆ. Crew ಮತ್ತು Carrot Line, a Tata product. ಈ ಓವರ್ ಬೇಕು ಎಕ್ಸ್ಪೆಕ್ಟ್ ಸಿಚುಯೇಷನ್ ಬಗೆಹರ SRH ಅಂತಂದ್ರೆ 3.7.36. ಈ ಓವರ್ ವಿಕೆಟ್ ಬರೋ ತರ ಕಾಣಿಸ್ತಾ ಇದೆ, ನನಗೂ ಅನ್ನಿಸ್ತಾ ಇದೆ. ರಿಷಬ್ ಪಂತ್ ಚೆನ್ನಾಗಿ ಟೈಮ್ ಮಾಡ್ತಾ ಇಲ್ಲ, ಫೋರ್ಸ್ ಮಾಡ್ತಾ ಇದಾರೆ. ಸೊ ಒಂದು ಚಾನ್ಸ್ ಇದೆ ಅನ್ಸ್ತದೆ ಏನೋ. ಶಾರ್ಟ್ ಬಾಲ್ ಚೆನ್ನಾಗಿ ಪುಲ್ ಮಾಡಿರೋದು. ಆಕ್ಷನ್ ಫ್ಯಾಕ್ಟ್ ಗೇಮ್ ಆಗೋ ಸಾಧ್ಯತೆ ಇದೆ. ಬೇಗನೆ ಮುಗಿಸೋಕೆ ಯೋಚನೆ ಮಾಡ್ತಾರೆ LSG ಕೂಡ. ಈ ತರ ನೀವು ಈ ತರ ಟೀಮ್ ಹಿಂದೆ ಆಗ್ತಾಗ ಆದಷ್ಟು ಬೇಗ ಮ್ಯಾಚ್ ಮುಗಿದ್ರೆ ನಿಮ್ ರನ್ ರೇಟ್ ಬೆಟರ್ ಆಗುತ್ತೆ. ಫಸ್ಟ್ ಮ್ಯಾಚ್ ಏನು ಹೊಡ್ತಾ ಬಿತ್ತು ಅದನ್ನ ಕವರ್ ಅಪ್ ಮಾಡಕ್ಕೆ ಒಳ್ಳೆ ಚಾನ್ಸ್ ಇದೆ.
ಓಪನಿಂಗ್ ಸ್ಥಾನಕ್ಕೆ ಬರ್ತಾ ಇದ್ದಂಗೆ ಮಾತ್ರ ಎಷ್ಟು ಕಾನ್ಫಿಡೆಂಟ್ ಅಪ್ಪ ಅಂತ. ಅಪೋನೆಂಟ್ ಒಂದು ಕ್ವಶನ್ ಕಾಣಿಸಿಲ್ಲ, ಆ ತರ ಬ್ಯಾಟಿಂಗ್ ಆಗಿದೆ. 26 ಬಾಲಲ್ಲಿ 45 ರನ್. Marked a location. I got supplies. ಈ ಕಾರ್ಯಕ್ರಮ ಪ್ರಸಾರವನ್ನು ಸಹ ಪ್ರಸ್ತುತಪಡಿಸುವುದು ದಿ ನ್ಯೂ AI ಮೋಡ್ ಇನ್ ಗೂಗಲ್ ಸರ್ಚ್. ಕ್ಯಾಂಪಾ ಎನರ್ಜಿ ಅನ್ಸ್ಟಾಪಬಲ್ ಆಗಿ ಮತ್ತು ಹ್ಯಾವಲ್ಸ್ ಮೇಕಿಂಗ್ ದ ಡಿಫರೆನ್ಸ್ ಪವರ್ಡ್ ಬೈ ಹೀರೋ ಮೋಟೋಕಾರ್ಪ್ ಸಹ ಪ್ರಾಯೋಜಕರು ಕ್ಯಾಡ್ಬರಿ ಡೈರಿ ಮಿಲ್ಕ್. ಟಾಟಾ ಎಜಿ है तो ಭರೋಸಾ है ಮತ್ತು ರ್ಯಾಪಿಡೋ ಫಸ್ಟ್ ರೈಡ್ ಫ್ರೀ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾ ಇರುವಂತಹ ಆಯುಷ್ ಬದೋನಿ ಈಗ ಅಂಕಣಕ್ಕೆ ಬಂದಿರೋದು. ಸ್ಕೋರ್ ಬೋರ್ಡ್ ನ ಪ್ರೆಷರ್ ಇಲ್ಲ. ಇವಾಗಿಂದ 7.5 ರಿಕ್ವೈರ್ಡ್ ರನ್ ರೇಟ್ ಇರೋದು NSGಗೆ ಈ ಹಂತದಲ್ಲಿ. ಉದಯೋನ್ಮುಖ ಆಟಗಾರ ಅಂತಾನೆ ಹೆಸರುವಾಸಿ ಆಗಿರೋದು. ಇವರು ಡೆಲ್ಲಿ ನಾಯಕ ಕೂಡ. ವಿರಾಟ್ ಅವರು ಇವ್ರ ನಾಯಕತ್ವದಲ್ಲಿ ಆಡಿದ್ರು. ರಂಜಿ ಟ್ರೋಫಿಗೆ ಇವಾಗಲೂ ಇದೆ ಡೆಲ್ಲಿಲಿ. 138 ಸ್ಟ್ರೈಕ್ ರೇಟ್ ಅಲ್ಲಿ ಅದನ್ನ ಕಲೆ ಮಾಡ್ತಾ ಇರೋದು. ಅಣ್ಣ ಪ್ರೈಮ್ ಟೈಮ್ ಪಂದ್ಯ ಬರ್ತಾ ಇದೆ, ಮರಿಬೇಡಿ, 6:30 ಸಿಗ್ತೀವಿ ನಾವು ನಿಮ್ಗೆ. ಈ ಪಂದ್ಯದ ಪ್ರೀ ಶೋ ತಗೊಂಡು ಚಾಂಪಿಯನ್ಸ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಹೋಸ್ಟ್ ಮಾಡ್ತಾ ಇರೋದು ಯಾರು? ಭಕ್ತ ವೈರಿಗಳು CSK ಅವ್ರನ್ನ. ಅಂದ್ರೆ ಅರಿಶಿನ ಕುಂಕುಮದ ಕಾಳಗ ಅಥವಾ ನೀವು ಬಿಸಿಬೇಳೆಬಾತ್ ಪೊಂಗಲ್ ಕಾಳಗ ಅನ್ಬೋದು. ಬಿಸಿಬೇಳೆಬಾತು ಪೊಂಗಲ್ನ ಕಾಳಗ. ಚೆನ್ನಾಗಿದೆ. ಹತ್ರ ಒಳ್ಳೆ ಫೇಸಸ್ ಆಗ್ತೀರಾ ನೀವು. ನಾವು ಪ್ರಯತ್ನ ಪಡ್ತೀವಿ. ನಲ್ಲಿ ಚೆನ್ನೈ ವಿರುದ್ಧ ಹ್ಯಾಟ್ರಿಕ್ ಗೆಲುವಿಗೆ ಸಜ್ಜಾಗ್ತಾ ಇರೋದು RCB. ಬ್ಯಾಟರ್ಗಳ ಅಬ್ಬರ. ಯಾಕಂದ್ರೆ ನೋಡಿದ್ರಲ್ಲ ಲಾಸ್ಟ್ ಗೇಮ್ ಅಲ್ಲಿ ಯಾವ ರೇಂಜಲ್ಲಿ ಕೇವಲ 16.4 ಓವರ್ಸ್ ಅಲ್ಲಿ ಚೇಸ್ ಮಾಡಿದ್ದು. ಅದೇ ರೈವಲ್ರಿ ಹೊಸ ಅಧ್ಯಾಯ. ಖಂಡಿತವಾಗ್ಲೂ 3 0 ಆಗ್ಬೇಕು. ನಮ್ಮ ಹುಡುಗರು ಜಸ್ಟ್ ಆಡಕ್ ಬರ್ತಾ ಇಲ್ಲಪ್ಪ, ಆಡಕ್ ಬರ್ತಾ ಇರೋದು. ಸೊ ಈ ಹೊಸ ಅಧ್ಯಾಯಕ್ಕೆ ಈ 3-0 ಮಾಡೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಇದೆ ನಮ್ಮ ಬಸ್. ಏನ್ ಕೆಲಸ ಮಾಡ್ಕೊಂಡು ಬಂದಿಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಬೇಕು. ಕಾನ್ಫಿಡೆಂಟ್ ಆಗಿದ್ದೀರ ಅಷ್ಟೇ. ನಾವು ಇಲ್ಲಿ ಇಷ್ಟು ಕಾನ್ಫಿಡೆಂಟ್ ಆಗಿರೋದು ರೀಸನ್ ಇಷ್ಟೇ. ನಾವು ಸಖತ್ ಬ್ಯಾಲೆನ್ಸ್ ಯೂನಿಟ್ ಕಾಣಿಸ್ತಾ ಇದ್ದೀವಿ. ಸಖತ್ ಕಾನ್ಫಿಡೆಂಟ್ ಯೂನಿಟ್. ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀರಿ? ಬಿಕಾಸ್ ನಮ್ಮ ಬ್ಯಾಲೆನ್ಸ್ ಆತರ ಇದೆ. ಶಿವಕುಮಾರ್ ಮುಖ್ಯ ತಂದ್ಕೊಟ್ಟಿದ್ದಾರೆ SRH ವಿಕೆಟ್ ಮೂಲಕ. ಇಶಾಂತ್ ಕಿಶನ್ ಅವ್ರಿಗೆ ಸ್ವಲ್ಪ ಸ್ಲಿಪ್ ಎಲ್ಲ ಇಟ್ಬೋದು ಅನ್ಸ್ತಾ ಇದೆ. ಹೊಸ ಬ್ಯಾಟರ್ ಬಂದಿದೆ. ಬ್ಯಾಟರ್ ಪಿಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಅಟ್ಯಾಕ್ ಮಾಡ್ಬೋದು. ಈಗ ನೀವು ಈ ಮ್ಯಾಚ್ ನೀವು ಗೆಲ್ಬೇಕು ಅಂದ್ರೆ ವಿಕೆಟ್ಸ್ ಅಂತ ತುಂಬಾ ಇಂಪಾರ್ಟೆಂಟ್. ಸೊ ವಿಕೆಟ್ ಎತ್ತದ್ ಯಾವ ತರ ಎತ್ತಿದ್ರೆ ಯಾವ ತರ ಔಟ್ ಮಾಡಕ್ ಯೋಚನೆ ಮಾಡ್ತಾ ಇದ್ರ ಅದನ್ನ ನೀವಲ್ಲಿ ಪ್ರೋ ಆಕ್ಟಿವ್ ಆಗಿ ಥಿಂಕ್ ಮಾಡ್ಬೇಕಾಗುತ್ತೆ. ಇಶಾಂತ್ ಕಿಶನ್ ರೈಟಿಂಗ್ ಗೇಮ್ ಮಾಡಕ್ಕೆ ನಿಮ್ಮ ರನ್ಸು ಇಲ್ಲ, ಟೈಮು ಇಲ್ಲ. ಕೊಡದೇ ನೋಡ್ಕೊಂಡಿರೋದು ರಿಷಬ್ ಪಂತ್ ಅವ್ರಿಗೆ. ಹಾಗೆ ಮಾತ್ರ ರಾಮ್ಗೋನ್ನ ಪಿಕ್ ಮಾಡ್ಲಿ. ಈಗ ಮಾಡಿದ್ರು ಕೂಡ ನೀವು ಗಮನಿಸಿ ಬ್ಯಾಟ್ ಕೈಯ ಟರ್ನ್ ಆಗುತ್ತೆ. ರಾಂಗ್ ಒಂದು ಪಿಕ್ ಮಾಡಿದ್ರು ಬಹಳ ಚೆನ್ನಾಗಿ ಬರ್ತಾ ಇಲ್ಲ. ಗೊತ್ತೇ ಆಗ್ತಾ ಇದ್ದಾರೆ. ಆಫ್ ದ ವಿಕೆಟ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ನೀವು ಆಫ್ ದ ವಿಕೆಟ್ ಬರೋದಾದ್ರೆ ಇದು ಟ್ರಾವೆಲ್ ಆಗುತ್ತೆ. ಇಲ್ಲಿ ಬರೀ ಮೇಲೆ ಹೋಯ್ತು ಒಂದು ಟ್ರಾವೆಲ್ ಆಗಿಲ್ಲ, ಅದೇ ಡಿಸ್ಟೆನ್ಸ್ ಇದ್ದಿಲ್ಲ. ಸ್ವಿಪ್ ಶಾಟ್ ಅಂತಾರೆ. ಅವ್ರ ಹತ್ರ ರಿವರ್ಸ್ ಸ್ವೀಪ್ ಎಫೆಕ್ಟಿವ್ ಆಗಿದೆ. ಸ್ಪಿನ್ ವಿರುದ್ಧ ಬದಲಿಗೆ ಇದೆ.
ಏನು ಯೋಚನೆ ಮಾಡ್ತಾ ಇರ್ತೀರಿ? Captain ನಾನು ಇವಾಗ ಈ ಗೇಮ್ ಅಲ್ಲಿ ಇರ್ಬೇಕು ಅಂದ್ರೆ ಇನ್ನೊಂದ್ 2 ವಿಕೆಟ್ ತೆಗೆದ್ರೆ ಈ ಮ್ಯಾಚ್ ಬಟ್ ಜವಾಬ್ದಾರಿಯಿಂದ ನಮ್ಮ ತಂಡಕ್ಕೆ ಆಸ್ ಎ ಕ್ಯಾಪ್ಟನ್ ಹಾಕೋವರೆಗೆ 81 ವಿಕೆಟ್. ತಪ್ಪುಗಳು ಸಾಕಷ್ಟಾಗಿವೆ. ಈ ಗಾಯ, ಖರ್ಚು ಗಿರ್ಚು. ಯಾವ ತಪ್ಪುಗಳು? ಎಲ್ಲಾನು ಕ್ಯಾಶ್ಲೆಸ್ ಆಗೋಗಿದೆ. ಈಗ ಸಮಸ್ಯೆಗೆ ಇನ್ನೊಂದು ಫೀಲಿಂಗ್ ಇವರು ಹೊಡೆಯಕ್ ಟ್ರೈ ಮಾಡ್ತಾರೆ, ಆಫ್ ದ ವಿಕೆಟ್ ಚೆನ್ನಾಗಿ ಬರ್ತಾ ಇಲ್ಲ ಸೌಂಡು, ಥ್ರೂ ದ ಶಾಟ್ ಬೇಗ ಹಾಕ್ತಾರೆ ಅನ್ಸ್ತಾ ಇದೆ ಅಂತ. We are number 1. ರೀಡ್ ಮಾಡಿದ್ರಲ್ಲ ಈ ಗೇಮ್ ಅದನ್ನ ತಕ್ಕಂಗೆ ಯಾರು Victory belongs to us. ಹಾಗೇನು ಹಾಕಿದ್ರೆ ಮುಂದೆ ಹಾಕಿಲ್ಲ ಸ್ಲೋ ಬೌನ್ಸರ್ ಹಾಕಿದ್ಲು. ಈ ಸ್ಟೇಟ್ ಬೌಂಡ್ರೀಸ್ ಟ್ರಾವೆಲ್ ಆಗುತ್ತೆ, ಕರೆಕ್ಟ್. ಬಾಲ್ ಚೆನ್ನಾಗಿ ಬರ್ತಾ ಇದ್ದಾಗ ಮಾತ್ರ ಟ್ರಾವೆಲ್ ಆಗೋದು. ಇದನ್ನೆಲ್ಲೋ ಮಿಸ್ ಮಾಡ್ತಾ ಇದ್ದಾರೆ. ಶಾರ್ಟ್ ಆಗ್ತದೆ ಜೀರೋ ಟೈಮ್ ಸಿಗುತ್ತೆ ಅವ್ರಿಗೆ ಅಡ್ಜಸ್ಟ್ ಮಾಡ್ತಾರೆ. ಶಾರ್ಟ್ ಬಂದು ಸ್ವಲ್ಪ ಲೆಂತ್ ಲೆಂತ್ ಅಂತ ನಾವು ಮಾತಾಡ್ತೀವಿ. ಲೆಂತ್ ಆಗ್ತದೆ, ಅಲ್ಲಿಂದ ಒಂದು ಹೋಗ್ಬೋದು, ಇನ್ನೊಂದು ಸೆಕೆಂಡ್ ಬ್ಯಾಟ್ಸ್ಮನ್ ಟೈಮ್ ಮಾಡಕ್ಕಾಗಿಲ್ಲ.